ಮಾಲಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಹೋಗಿ ಲಂಚ್ ಮಾಡಿಕೊಂಡು ಒಂದು ಒಳ್ಳೆ ನ್ಯಾಪ್ ಆಮೇಲೆ ಹೊಸ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಿದ್ವಿ ಆ್ಯಂಡ್ ದ್ಯಾಟ್ ಈಸ್ ವೆನಿಸ್ ಇಟಲಿ. ಯಾ ಐ ಮೀನ್ ಇಟಲಿ. ಕ್ಯಾನ್ ಯು ಬಿಲೀವ್? ನೋ. ಸಿ ಇದು ದಿಸ್ ಇಟಲಿ ಇಸ್ ಇನ್ ವಿಯೆಟ್ನಾಮಲ್ಲಿರೋ ಇಟಲಿ ಇದು. ಸೊ ಅದನ್ನ ಮೆಗಾ ಗ್ರ್ಯಾಂಡ್ ವರ್ಡ್ ಅಂತಾರೆ. ಸೇಮ್ ಲೈಕ್ ವೆನಿಸ್ ಏನಿದೆ ಇಟಲಿಯಲ್ಲಿ ಅದೇ ಥರ ಬಿಲ್ಡ್ ಮಾಡಿದ್ದಾರೆ ವಿತ್ ಟಚ್ ಆಫ್ ಸಮ್ ಸೌತ್ ಕೊರಿಯಾ ವೈಬ್ಸ್ ಅಂತೆ. ಸೊ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಇಲ್ಲಿ ಫುಲ್ ಸರೌಂಡಿಂಗ್ ಎಲ್ಲ ನೋಡ್ತಿದ್ರೆ ಯುರೋಪಲ್ಲಿದ್ದೀನ ವಿಯೆಟ್ನಾಮಲ್ಲಿದ್ದೀನ ಅಂತ ಡೌಟ್ ಆಗ್ತಿದೆ ನನಗೆ. ಸೊ ಬನ್ನಿ ಹೋಗೋಣ, ಈ ಪ್ಲೇಸ್ ಹೇಗಿದೆ ಎಕ್ಸ್ಪ್ಲೋರ್ ಮಾಡೋಣ. ಸಿ ಸೋ ಬ್ಯೂಟಿಫುಲ್. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಬಟ್ ಹೆವಿ ಬಿಸಿಲಿದೆ. ಸೊ ಹಾಟ್. ನನಗೆ ಈ ವೆನಿಸ್ ಇಟಲಿ ಅಂತ ಹೇಳಿ ಈ ಮೆಗಾ ಗ್ರ್ಯಾಂಡ್ ವರ್ಡ್ನ ಬ್ಯೂಟಿ ನೋಡ್ತಾ ನನಗೆ ವ್ಲಾಗ್ ಮಾಡೋದೇ ಮರ್ತೋಗಿದೆ. ಸೋ ಗುಡ್. ಸೇಮ್ ಟು ಸೇಮ್ ಯುರೋಪ್ ಇಟಲಿ ವೆನಿಸ್ ವಾಟ್ ಎವರ್ ಅದೇ ಥರ ಕಂಡು ನಾನು ಯುರೋಪಲ್ಲಿ ಇದ್ದೀನಿ ಅನ್ನೋ ಫೀಲ್ಸಲ್ಲೇ ಇದ್ದೀನಿ. ಸಕ್ಕತ್ತಾಗಿದೆ ನೋಡಿ. ಅಂದರೆ ಇದು ನ್ಯೂಲಿ ಓಪನ್, ಸೊ ಜಾಸ್ತಿ ಇದೆಲ್ಲ ಇನ್ನು ವೇಕೆಂಟ್ ಇದೆ. ಸಿ ಸಕ್ಕತ್ತಾಗಿದೆ. ಬಟ್ ಏನಂದರೆ ಈಗ ಸೂರ್ಯ ಹಿಂಗೆ ಮುಖಕ್ಕೆ ಹೊಡಿತಾ ಇದ್ದಾನೆ, ಕಿಸ್ಸ ಏನು ಫುಲ್ ಹಗ್ಗೆಲ್ಲ ಮಾಡ್ಕೊತಾ ಇದ್ದಾನೆ. ಸೊ ಹಾಗಾಗಿ ತುಂಬ ಬಿಸಿಲಿಲ್ಲ, ಸೆಕೆ ಆಗ್ತಿದೆ, ಸ್ವಲ್ಪ ಸ್ವೆಟಿ ಫೀಲ್ ಆಗ್ತಾ ಇದ್ದೀವಿ. ಬಿಸಿಲು ಹೊಡಿತಾ ಇದೆ. ಬಿಸಿಲು ಸ್ವಲ್ಪ ಕಮ್ಮಿ ಆದರೆ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈಗ ಒಂದು ಪ್ಲೇಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಪ್ಲೇಸ್ ಹೋಗ್ತಾ ಇದ್ವಿ. ಬಟ್ ದ ರೋಮಿಂಗ್ ಹಿಯರ್ ಇಸ್ ದ ಬೆಸ್ಟ್ ಫೀಲಿಂಗ್. ಇಲ್ಲಿ ತುಂಬ ಕಮ್ಮಿ ಜನ ಇದ್ದಾರೆ, ನ್ಯೂಲಿ ಓಪನ್ಡ್ ಅಲ್ವಾ, ಸೊ ತುಂಬ ಜನ ಇಲ್ಲ, ಕ್ರೌಡೆಡ್ ಇಲ್ಲ. ಸೊ ಪ್ಲೇಸ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಟ್ಸ್ ಸೋ ಗುಡ್. ವೆಯ್ಟ್. ಸೊ ಪ್ಲೇಸ್ನ ಎಂಜಾಯ್ ಮಾಡೋಕ್ಕೆ ಸಕ್ಕತ್ತಾಗಿದೆ. ನೋಡಿ ಏನು ಮಸ್ತಾಗಿದೆ. ದಿಸ್ ಫೀಲ್ಸ್ ಲೈಕ್ ಚೈನಾ ಸ್ಟ್ರೀಟ್ ಬಂದಿರೋ ಥರ. ಸೋ ಗುಡ್. ದಿಸ್ ಪ್ಲೇಸ್ ಫೀಲ್ಸ್ ಸೋ ರಿಯಲ್. ಸಕ್ಕತ್ತಾಗಿದೆ. ನಂಗಂತೂ ಜಪಾನ್ದು ಚೈನಾದು ಸ್ಟ್ರೀಟ್ ವಾಕ್ ಮಾಡ್ತಾ ಇರೋ ಜಪಾನ್. ಇಷ್ಟು ತನಕ ಇಟಲಿಲಿ ನಾವು ರೌಂಡ್ಸ್ ಹೊಡೆದು, ಈಗ ಡೈರೆಕ್ಟ್ ಜಪಾನ್. ಯು ಕ್ಯಾನ್ ಕಾಲ್ ಜಪಾನ್ ಸ್ಟ್ರೀಟ್. ಜಪಾನ್ ಚೀನಾ ಇಲ್ಲ, ಇಲ್ಲೆಲ್ಲ ಜಪಾನೇ ಇರುತ್ತೆ. ಯಾ ಜಪಾನ್ ಸ್ಟ್ರೀಟ್ಗೆ ಬಂದಿದ್ದೀವಿ, ನಾಟ್ ಚೀನಾ. ಸಕ್ಕತ್ತಾಗಿದೆ ಮಾತ್ರ, ಚೆನ್ನಾಗಿ ಕ್ರಿಯೇಟ್ ಮಾಡಿ. ಲೈಕ್ ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಒಂದೊಂದು ಸೆಟ್ಟಿಂಗ್ ಇದೆ ಅಲ್ಲ, ಆ ಥರ ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಸಕ್ಕತ್ತಾಗಿದೆ. ತುಂಬ ರೀಸೆಂಟಾಗಿ ಓಪನ್ ಆಗಿದೆ, ಹಂಗಾಗಿ ಕ್ರೌಡ್ ತುಂಬ ಕಮ್ಮಿ ಇದೆ. ಸೊ ವಿ ಕ್ಯಾನ್ ಎಂಜಾಯ್ ದ ಪ್ಲೇಸ್ ವೆರಿ ವೆಲ್. ಸಕ್ಕತ್ತಾಗಿದೆ. ನಾವು ಜಪಾನ್ ಸ್ಟ್ರೀಟಿಂದ ನೆಕ್ಸ್ಟ್ ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ, ಬಟ್ ದಿಸ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ನೆಕ್ಸ್ಟ್ ಯಾರು ವಿಯೆಟ್ನಾಮ್ನ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಮೆಗಾ ಗ್ರ್ಯಾಂಡ್ ವರ್ಡ್ಗೆ ಬರೋದನ್ನ ಮಿಸ್ ಮಾಡಬೇಡಿ. ಸೋ ಗುಡ್. ಬಟ್ ಟೈಮ್ ನೋಡ್ಕೊಂಬನ್ನಿ. ಇವ್ರನ್ನು ಒಂದೇ ಕರ್ಕೊಂಬನ್ನಿ ಮತ್ತೆ. ಸೊ ಟೈಮಿಂಗ್ಸ್ ಸ್ವಲ್ಪ ನೋಡ್ಕೊಂಬನ್ನಿ. ಬಿಸಿಲಿದ್ರೆ ಸ್ವಲ್ಪ ಜಾಸ್ತಿ ಬಿಸಿಲು ಅನಿಸುತ್ತೆ, ಅದರ್ವೈಸ್ ಪ್ಲೇಸ್ ಇಸ್ ಸೋ ಗುಡ್. ಸ್ಕೂಲ್ ಮಕ್ಕಳು ನೋಡಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಬಿಕಾಸ್ ಈಗ ಟೈಮ್ 4:48, ಸ್ಕೂಲ್ ಬಿಟ್ಟಿದೆ. ಚುಕ್ಕಿ ನಾನು ಏನು ಅಂದ್ಕೊಂಡೆ ಗೊತ್ತಾ, ನೀನು ಇಲ್ಲಿ ಕೂತ್ಕೊಂಡ್ರೆ ನಿಮ್ಮ ಸ್ಕೂಲ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂದ್ಕೊಂಡೆ. ಚುಕ್ಕಿ ವ್ಲಾಗ್, ಚುಕ್ಕಿ ಐ ಲವ್ ಮೈ ಸ್ಕೂಲ್ ಅಂತ ಹೇಳು ಚುಕ್ಕಿ ವ್ಲಾಗು. ಅಯ್ಯೋ ನಿಮ್ಮ ಕ್ಲಾಸ್ ಟೀಚರ್ ನಾನು ವ್ಲಾಗ್ ನೋಡ್ತಾರೆ ಚುಕ್ಕಿ. ತುಂಬ ದೊಡ್ಡ ಸ್ಪೇಸಲ್ಲಿ ಎಲ್ಲಿ ಹೋಗ್ತಿದ್ದಾರೆ. ಓ ಮೈ ಗಾಡ್. ಈಗ ಮಾಲ್ಡೀವ್ಸ್ ಇದೆ ನೋಡಿ ಇಲ್ಲಿ. ತುಂಬ ದೊಡ್ಡ ಸ್ಪೇಸಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಸೊ ಲೈಕ್ ನೆಕ್ಸ್ಟ್ ಫಿಲಮ್ಸ್ಗಾಗಿ, ಲೈಕ್ ರಾಮೋಜಿ ಫಿಲ್ಮ್ ಸಿಟಿ ನೋಡಿದ್ರಲ್ಲ, ಅದು ಇದ್ರ ಮುಂದೆ ತುಂಬ ಸಿಕ್ಕಾಪಟ್ಟೆ ಚಿಕ್ಕ ಅನಿಸುತ್ತೆ, ಅಷ್ಟು ದೊಡ್ಡದಾಗಿದೆ ಇದು. ಬಿಕಾಸ್ ಒಂದೊಂದು ಸಿಟಿನೇ ಬಿಲ್ಡ್ ಮಾಡಿರೋ ಥರ ಇದೆ. ಅಲ್ಲಿ ಬರೀ ಒಂದು ಸೆಟಪ್ ಇದ್ರೆ ಸೀರಿಯಸ್ ಕೋಲ್ಗೇಟ್ಸ್. ಪೀಪಲ್ ಆರ್ ಶೈ. ಪಾಪ ಅವ್ರು ನಾಚ್ಕೋತಾ ಇದ್ದಾರೆ, ಬಾಯಿ ಮಾಡೋದು ಮಾಡಿಬಿಟ್ಟು. ಸಕ್ಕತ್ತಾಗಿದೆ
ನೋಡಿ ಮಸ್ತ್ ಮಸ್ತ್ ಮಸ್ತ್. ಪಾಂಡೋ. ನಾವು ಇಟಲಿಯಿಂದ ಜಪಾನ್ಗೆ ಹೋಗಿ ಈಗ ಹಾಂಗ್ಕಾಂಗ್ ಬಂದಿದ್ದೀವಿ. ಹಾಂಗ್ಕಾಂಗ್. ಸೊ ಕಮ್ ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಹಾಂಗ್ಕಾಂಗ್ ಸ್ಟ್ರೀಟ್ಸ್. ಸೂಪರ್ ಆಗಿದೆ ನೋಡಿ. ಇದು ಅಷ್ಟೇ ಫುಲ್ ಕಲರ್ಫುಲ್ ಆಗಿದೆ ಆ್ಯಂಡ್ ಡೆಕೋರೇಷನ್ ಮಾಡಿದೆ. ಸೊ ಸಕ್ಕತ್ತಾಗಿದೆ ಗೈಸ್. ಇಫ್ ಯು ಕಮ್ ಹಿಯರ್ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಬೆಸ್ಟ್ ಫಾರ್ ಫೋಟೋ ಶೂಟ್ಸ್. ಗಾಟ್ ರಿಯಲಿ ಗುಡ್ ಫೋಟೋಸ್. ಸಕ್ಕತ್ತಾಗಿ ಫೋಟೋಸ್ ನೋಡೋ. ಹಾಂಗ್ಕಾಂಗ್ ಮುಗಿಸ್ಕೊಂಡು ಗೊತ್ತಿಲ್ಲ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ಪ್ಲೇಸ್ ಇದೆ ಅಂತ ಅಲ್ಲಿಗೆ ಹೋಗ್ತಾಯಿದ್ವಿ. ಬಟ್ ಅದು ಕತ್ಲೆ ಅಷ್ಟು ಚೆನ್ನಾಗಿರಲ್ಲ. ಸೊ ಬೆಳಕಿದ್ದಾಗಲೇ ಹೋಗೋಣ ಅಂತ ಬೇಗ ಹೋಗ್ತಾಯಿದ್ವಿ. ವಿಲ್ಸಿ. ಓಕೆ, ಸೊ ಬ್ಯೂಟಿಫುಲ್ ಪ್ಲೇಸ್. ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡೋದು. ಅದಕ್ಕಿಂತ ಸಕ್ಕತ್ತಾಗಿ ಫೋಟೋ ತೊಗೊಂಡು ವಾಪಸ್ ಹೋಗ್ತಾ ಇದ್ವಿ. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಯಾವುದೋ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಿದ್ದಾರೆ. ಕತ್ಲೆ ಹೋಗೋ ಮುಂಚೆ ಆ ಪ್ಲೇಸನ್ನ ನೋಡಿ ಅಂತ. ಬಟ್ ತುಂಬ ಚೆನ್ನಾಗಿದೆ. ಗಾಟ್ ವೆರಿ ಗುಡ್ ಫೋಟೋ ಶೂಟ್ ಅಂತೂ ಮಸ್ತ್ ಪ್ಲೇಸ್ ಇದು. ತುಂಬ ಚೆನ್ನಾಗಿ ಏನು ಕಾನ್ಸೆಪ್ಟಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಹೋಲ್ ವರ್ಲ್ಡ್ ಅಂದರೆ ಎಲ್ಲ ಕಂಟ್ರೀಸು ಒಂದು ಕಡೆ ನೋಡೋ ಥರ ಅಟ್ಲೀಸ್ಟ್ ಮಾಡಬೇಕು. ಅಟ್ಲೀಸ್ಟ್ ಎಲ್ಲರಿಗೂ ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದು ನೋಡಲಿ ಹೆಂಗಿದೆ ಅನ್ನೋ ಕಾನ್ಸೆಪ್ಟ್ ಬರಲಿ ಅಂತ ಮಾಡಿದ್ದಾರೆ. ರಾಮೋಜಿ ಫಿಲ್ಮ್ ಸಿಟಿ ತುಂಬ ಚಿಕ್ಕ ಒಂದು ಸೆಟ್ ಇದೆ ಅಷ್ಟೇ. ಇದು ನೋಡ್ಬೇಕು ನೀವು, ಎಷ್ಟು ದೊಡ್ಡದಾಗಿ ಎಷ್ಟು ಎಕ್ಸ್ಪ್ಯಾಂಡಲ್ಲಿ ಮಾಡಿದ್ದಾರೆ ಅಂತ. ಇಟ್ಸ್ ಸೋ ಗುಡ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಏನಂದರೆ ಇದೆಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ತುಂಬ ಜನ ಕಮ್ಮಿ ಇದ್ದಾರೆ. ಇದೆಲ್ಲ ಇನ್ನೂ ಎಲ್ಲ ಖಾಲಿ ಇದೆ, ಯಾವುದು ಫಿಲ್ ಆಗಿಲ್ಲ. ಹಾಗಾಗಿ ಕ್ರೌಡ್ ಇಲ್ಲ, ತುಂಬ ಖಾಲಿ ಇದೆ. ಮಿನಿಮಲ್ ಮೆಂಬರ್ಸ್ ಓಡಾಡ್ತಿರ್ತಾರೆ. ಸೊ ಫೋಟೋಸ್ಗೆಲ್ಲ ಚೆನ್ನಾಗಿದೆ. ನೀವು ನಿಮ್ಮ ಟೈಮ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಗುಡ್ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಸ್ಕೂಲ್ ಇದೆ, ಸ್ಕೂಲ್ ಮಕ್ಕಳು. ದಿಸ್ ಇಸ್ ಹೌ ಸ್ಕೂಲ್ ಈಸ್ ಇನ್ ವಿಯೆಟ್ನಾಂ. ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಇದೆ. ಗುದ್ರೋ ಇವಳಿಗೆ ಅವ್ರ ಪ್ರಾಪರ್ಟಿನ ಕಿತ್ಕೊಂಬಂದ್ಲು. ರೈಟ್ ನಾವು ಬ್ರಿಡ್ಜ್ ಮೇಲೆ ಇದ್ವಿ. ಸಕ್ಕತ್ತಾಗಿದೆ ಪ್ಲೇಸ್. ಇಲ್ಲಿ ನೋಡಿ ಮಧ್ಯದಲ್ಲಿ ಲೇಕ್ ಇದೆ, ಸಕ್ಕತ್ತಾಗಿದೆ. ರಿವರ್ ಹರಿತಾ ಇದೆ. ಸೊ ಬ್ಯೂಟಿಫುಲ್. ಆ ಕಡೆ ಈ ಕಡೆ ಫ್ರೆಂಚ್ ಕಾಲನಿ ಆ್ಯಂಡ್ ಸೋ ಗುಡ್ ಅಲ್ವಾ? ನಿಮ್ಮ ರಿವ್ಯೂ ಹೇಳಿ ಹೇಗೆ? ಸೂಪರ್ ಆಗಿದೆ, ಕಲರ್ಫುಲ್. ತಡಿ ಚುಕ್ಕಿ ಅವ್ರು ಹೇಳು. ನೈಸ್, ಸೂಪರ್, ಚೆನ್ನಾಗಿದೆ, ಸೂಪರ್ ಆಗಿದ್ದೀರಿ, ಸೂಪರ್ ಎಂಜಾಯ್. ವಿಯೆಟ್ನಾಂ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಅದೇನೋ ಹೇಳಕ್ ಬಂದ್ರಿ, ಅದಕ್ಕಿಂತ ಸೂಪರ್ ನೀನೆ. ಅಯ್ಯೋ ಕೇಳ್ಬಿಟ್ಟು ಹೇಳಿಸ್ಕೊಬಿಟ್ಟೆ. ಸಕ್ಕತ್ತಾಗಿದೆ ನೋಡಿ ಪ್ಲೇಸ್ ಮಾತ್ರ ಬ್ಯೂಟಿಫುಲ್. ಇಲ್ಲಿ ಬೋಟ್ ರೈಡ್ ಹೋಗ್ಬೋದು, ಬಟ್ ನಮಗೆ ಈಗ ಟೈಮ್ ಇಲ್ಲ. ಅದಲ್ಲದೆ ಅದಕ್ಕೆ ಎಕ್ಸ್ಟ್ರಾ ಏನೋ ಬೇರೆ ಪ್ರೀ ಬುಕ್ಕಿಂಗ್ ಸಮಥಿಂಗ್ ಇದೆ. ಸೊ ಫೈನ್. ಟ್ರಾಜಿಡಿ ಆಗಿಬಿಟ್ಟಿದೆ. ಒಂದು ಟ್ರಾವೆಲ್ ಡೈರಿ ತಂದು ಎಲ್ಲನೂ ಅದರಲ್ಲಿ ಒನ್ ಲೈನ್ ಅಡ್ವೈಸ್ ಥರ ಎಲ್ಲ ಬರ್ಚ್ಕೋತಿದ್ದೆ. ಮತ್ತು ಇವತ್ತು ಕ್ಯಾಬ್ನ ರೂಮಲ್ಲಿ ಬಿಟ್ಟು ಬಂದು ರಕ್ಷು ಕ್ಯಾಬ್ ಇಸ್ಕೊಂಡಿದ್ನ. ಎರಡೂ ನಾವು ಹಾಂಗ್ಕಾಂಗಲ್ಲಿ ರೀಲ್ಸ್ ಮಾಡೋ ಜೋಶಲ್ಲಿ ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ಟಿದ್ವಿ. ಹೋಯ್ತು. ನಾನು ಇಲ್ಲೇರು ಬಿಟ್ಟಿದ್ದೀನಿ ಅಂತ ಅಲ್ಲಿ ತನಕ ನಾನು ರಕ್ಷು ಓಡೋಗಿದ್ದು. ಬಟ್ ಸಿಕ್ಕಿಲ್ಲ. ನೋಡಿ ಪಾಪ ಚುಕ್ಕಿ ಬೇಜಾರು ಮಾಡ್ಕೊಂಡು. ಚುಕ್ಕಿ ಸಾರಿ ಬೇಬಿ. ಅಯ್ಯೋ ಅಳ್ತಾವಳೆ ಚುಕ್ಕಿ. ಬ್ಲಾಗಲ್ಲಿ ಅಮ್ಮ ನೋಡಿದ್ರೆ ನಂಗೆ ಹೊಡಿತಾರೆ. ಚುಕ್ಕಿ ಪ್ಲೀಸ್ ಅಳ್ಬೇಡ. ಸಾರಿ ಚುಕ್ಕಿ, ಇನ್ನೊಂದು ಹೊಸದು ಕೊಡಿಸ್ತೀನಿ. ಅಳ್ತಾವಳೆ. ಬಿಟ್ಟರೆ ನೀರೊಳಗೆ ಬಿದ್ದೋಗುತ್ತೆ ಫೋನು. ಹಂಗೆಲ್ಲ ಆಗೋದು ಬೇಡ. ಅಳೋದು ದೂರ ಬಂದಿದೆ. I got it. But you know, you'll understand that. ಬಂದಿರೋದಲ್ಲ, ಒಟ್ಟಿಗೆ ಆಚೆಗೆ ಬರ್ತಿದೆ ಅಷ್ಟೇ. ಅದೇನಂತಾರಲ್ಲ, ಒಂದು ಒಳ್ಳೆ ಕಡೆ ಹೋದಾಗ ಮೆಮರೀಸ್ಗೆ ಏನಾದ್ರು ತೊಗೊಬರ್ಬೇಕು ಮತ್ತು ನಮ್ಮದು ಏನಾದ್ರು ಬಿಟ್ಟು ಬರ್ಬೇಕಂತ. ಸೊ ನಮ್ಮದು ತುಂಬ ಮೆಮೊರಬಲ್ ಟ್ರಾವೆಲ್ ಡೈರಿ. ಮತ್ತು ರಕ್ಷು ಕಡೆಯಿಂದ ನಾನೇ ಬಿಟ್ಟಿದ್ದೀನಿ, ಅವಳು ಬಿಡೋದು ಬೇಡ ಅಂತ. ಅವಳ ಕ್ಯಾಬ್ನ ಹಾಂಗ್ಕಾಂಗಲ್ಲಿ, ವಿಯೆಟ್ನಾಮಲ್ಲಿರೋ ಹಾಂಗ್ಕಾಂಗಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀವಿ. ಲಿಟಲ್ ಹಾಂಗ್ಕಾಂಗ್. ಇಟ್ಸ್ ಓಕೆ, ವಿಲ್ ಬೈ ನ್ಯೂ ಒನ್. ಬಟ್ ಏನಂದರೆ ಅದರಲ್ಲಿ ಒಂದಷ್ಟು ಜನ ಹತ್ರ ಬರ್ಸ್ಕೊಂಡು ಒಂದು ಕ್ಯೂಟ್ ಬೇಬಿ ಎಲ್ಲ ಬಂದಿತ್ತು. ಅದು ಇಷ್ಟ ಆಯ್ತಲ್ಲ ಅಂತ ವಿಚಾರ. ಟ್ರಾವೆಲ್ ಡೈರಿ ತುಂಬ ಚೆನ್ನಾಗಿತ್ತು. ಇಟ್ಸ್ ಓಕೆ, ಐಲ್ ಬುಕ್ ಫ್ರಮ್ ದ ಸೇಮ್ ವೆಬ್ಸೈಟ್ ಅಗೇನ್, ಸೇಮ್ ಇನ್ಸ್ಟಾಗ್ರಾಮ್ ಪೇಜ್ ಅಗೇನ್. ಇಟ್ಸ್ ಓಕೆ. ಸದ್ಯಕ್ಕೆ ಎಲ್ಲಾದರೂ ಒಂದು ಕಡೆ ಚಿಕ್ಕದಾದರೂ ಸರಿ, ಪುಟ್ಟದಾದರೂ ಸರಿ ನೋಟ್ಬುಕ್ ತೊಗೊಂಡು ಮತ್ತೆ ಆದಷ್ಟು ಜನದ ಹತ್ರ ಬರ್ಸ್ಕೊಳ್ಳೋಣ. ನಮ್ಮ ಮಗು ಅಳ್ತಾನೆ ಇದೆ. ನಾವು
ಬೋಟ್ ರೈಡ್ ಹೋಗ್ತಾ ಇದ್ದೀವಿ ಫೈನಲಿ. ಆಗಲೇ ಟೈಮ್ ಇಲ್ಲ ನಮಗೆ, ಹೋಗೋಕ್ಕಾಗಲ್ಲ, ಏನೋ ಬೇರೆ ಸ್ಪೆಷಲ್ ಇದಿದೆ ಅದನ್ನೆಲ್ಲ ಏನೂ ಇಲ್ಲ, ನಾವೇ ಬುಕ್ ಮಾಡಿಕೊಂಡು ಈಗ ಇದರಲ್ಲಿ ರೈಡ್ ಹೋಗೋಣ ಈಗ. ನೈಸ್ ರೈಡ್. ಅಲ್ಲ ಚುಕ್ಕಿ ಸ್ಮೈಲ್, ಶೀಸ್ ಟ್ರೈಯಿಂಗ್ ಹಾರ್ಡ್ ಟು ಸ್ಮೈಲ್. ಪಾಪ ಲೆಟರ್ ಸಮಾಧಾನ ಆಗ್ಬಿಡಿ. ಯಾ ಲೆಟ್ ಇಟ್ ಆಲ್ ಡನ್. Are you excited for boat ride? Yes. Are you? How much? We were excited. When you ruined it everything. You, I'm excited. Yay! ಮಾಡ್ಬಿಟ್ಟು ಈಗ ಎಕ್ಸೈಟೆಡ್ ಅಂದ್ರೆ Trời vẫn còn khách chụp khách với cả khách lẻ chị Thạnh Thủy bán. So finally boat ಬಂದಿದೆ after a long wait. ಹೋಗೋಣ ಬನ್ನಿ. ಚುಕ್ಕಿ ಕೇರ್ಫುಲ್. ಆಂಟಿ ನಾನು ಹೋಗ್ತೀನಿ. ಹೋಗು, ನಾನು ಇಟ್ಕೊಳ್ಳಿ. ತಡ್ರಿ. ಲೆಟ್ಸ್ ಗೋ. ನಾನು ರೈಡಲ್ಲಿ ಭಯ ಇದೆ, ನೀರು ಫಾಲ್ ಮಾಡೋದು ಬೇಡ, ಸೊ ಸ್ವಲ್ಪ ಹಿಂಗೆ ಮಾಡ್ಕೋತೀನಿ. ಲೈಫ್ ಜಾಕೆಟ್ ಹಾಯ್ ಮಾಡ್ರು ಅಲ್ಲ, ನೀರು ಟಚ್ ಮಾಡಲ್ಲ. ಚುಕ್ಕಿ ನೋ. ನೈಸ್ ರೈಡ್ ಗೈಸ್, ನೈಸ್ ರೈಡ್. ಮತ್ತು ಲಿಟ್ರಲಿ ರೋಮಲ್ಲಿರೋ ಫೀಲ್ ಬರ್ತಿದೆ. ಲಿಟ್ರಲಿ ಫ್ಯಾಂಟಸಿ ವರ್ಲ್ಡಲ್ಲಿ ಇದೀವೋ, ಡಿಲ್ಯೂಷನ್ ಇದೀವೋ, ನಿಜ ರೋಮಲ್ಲಿ ಇದೀವೋ, ವಿಯೆಟ್ನಾಮಲ್ಲಿ ರೋಮ್ ಕ್ರಿಯೇಟ್ ಆಗಿದೆಯೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಸೋ ಗುಡ್. ಎಕ್ಸಾಕ್ಟ್ಲಿ ಯುರೋಪ್ ತರ ವಿಯೆಟ್ನಾಮಲ್ಲಿ ಇದೀವಿ ಅನ್ನಿಸ್ತಿಲ್ಲ. ಮಸ್ತಾಗಿದೆ. ಎಂಜಾಯ್ ವೆರಿ ವೆಲ್, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ.